ಇವತ್ತಿನ ಟಾಪ್ ಬಿಗ್ 5 ನ ಟಾಪ್ 1 ಸ್ಟೋರಿ ಬನ್ನಿ ನೋಡೋಣ. ಬರ್ತಾ ಇದೆ ಬ್ರೇಕಿಂಗ್. ಭಾರತಕ್ಕೆ ಕಾಲಿಟ್ಟಿದೆ ಮತ್ತೊಂದು ಡೆಡ್ಲಿ ವೈರಸ್. ಮಾರಣಾಂತಿಕವಾಗಿರುವ ಹೊಸ ವೈರಸ್ ಇದು. ಕೊರೋನಾ ವೈರಸ್ಗಿಂತ ಹೆಚ್ಚು ಅಪಾಯಕಾರಿ ವೈರಸ್. ಭಾರತಕ್ಕೆ ಕಾಲಿಟ್ಟಿದೆ ಮತ್ತೊಂದು ಡೆಡ್ಲಿ ವೈರಸ್. ಕೊರೋನಾ ವೈರಸ್ಗಿಂತ ಹೆಚ್ಚು ಅಪಾಯಕಾರಿ ವೈರಸ್ ಇದು. ಆಂಧ್ರ ಪ್ರದೇಶದಲ್ಲಿ 500ಕ್ಕೂ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿವೆ. ಚಿತ್ತೂರು, ಕಾಕಿನಾಡ ಮತ್ತು ವಿಶಾಖಪಟ್ಟಣದಲ್ಲಿ ವೈರಸ್ ಕೇಸ್ ಸಿಕ್ಕಿದೆ. ವಿಜಯನಗರಂ ವೈರಸ್ ಆರ್ಭಟಕ್ಕೆ ಓರ್ವ ಮಹಿಳೆ ಕೂಡ ಸಾವನ್ನಪ್ಪಿದ್ದಾರೆ. ಮಾರಣಾಂತಿಕವಾಗಿರುವ ಹೊಸ ವೈರಸ್ ಹೆಸರು ಸ್ಕ್ರಬ್ ಟೈಫಸ್ ಅಂತ. ಸ್ಕ್ರಬ್ ಟೈಫಸ್ ಸೋಂಕಿನ ಲಕ್ಷಣಗಳು ತುಂಬಾನೇ ವಿಚಿತ್ರವಾಗಿದೆ. ಚಳಿಗಾಲದಲ್ಲೇ ಕೋವಿಡ್ ಮೀರಿಸುವಂತಹ ವೈರಸ್ ಹಾವಳಿ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಚಳಿ, ಗಾಳಿ, ತುಂತುರು ಮಳೆಯಾಗ್ತಾ ಇದೆ. ನೆರೆಯ ಆಂಧ್ರದಿಂದ ಕರ್ನಾಟಕಕ್ಕೂ ವೈರಸ್ ಹರಡುವ ಭೀತಿ ಈಗ ಶುರುವಾಗಿದೆ. ಆಂಧ್ರದಲ್ಲಿ ಈಗಾಗಲೇ ಕಟ್ಟೆಚ್ಚರ ವಹಿಸಿರುವ ಆರೋಗ್ಯ ಇಲಾಖೆ ಸೋಂಕಿನ ಲಕ್ಷಣ ಇರುವವರ ಸಮಗ್ರ ತಪಾಸಣೆಗೆ ಆದೇಶ ನೀಡಲಾಗಿದೆ. ಸ್ಕ್ರಬ್ ಟೈಫಸ್ ವೈರಾಣು ವಿರುದ್ಧ ಹೋರಾಡಲು ಆರೋಗ್ಯ ಇಲಾಖೆ ಈಗ ಸನ್ನದ್ಧವಾಗಿದೆ. ಕೊರೋನಾಕ್ಕಿಂತ ಡೇಂಜರ್ ಅಂತ ಹೇಳಲಾಗ್ತಾ ಇದೆ ಈ ಒಂದು ಸ್ಕ್ರಬ್ ಟೈಫಸ್ ವೈರಸ್. ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ 500ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಚಿತ್ತೂರು, ಕಾಕಿನಾಡ ಮತ್ತು ವಿಶಾಖಪಟ್ಟಣದಲ್ಲಿ ವೈರಸ್ ಕೇಸ್ಗಳು ದಾಖಲಾಗಿದೆ. ವಿಜಯನಗರಂ ವೈರಸ್ ಆರ್ಭಟಕ್ಕೆ ಈಗಾಗಲೇ ಇನ್ನು ಓರ್ವ ಮಹಿಳೆ ಸಾವನ್ನಪ್ಪಿರುವಂತದ್ದು. ಮಾರಣಾಂತಿಕವಾಗಿರುವಂತಹ ವೈರಸ್ ಇದು ಅಂತ ಹೇಳಲಾಗ್ತಾ ಇದೆ. ಸ್ಕ್ರಬ್ ಟೈಫಸ್ ಸೋಂಕಿನ ಲಕ್ಷಣಗಳು ತುಂಬಾನೇ ವಿಚಿತ್ರ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಇನ್ನು ಚಳಿಗಾಲದಲ್ಲಿ ಕೋವಿಡ್ ಮೀರಿಸುವಂತಹ ಈ ಒಂದು ವೈರಸ್ ಹಾವಳಿ ಶುರುವಾಗಿರುವಂತದ್ದು. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಚಳಿ, ಗಾಳಿ, ತುಂತುರು ಮಳೆ ಎಲ್ಲಾ ಕಡೆ. ನೆರೆಯ ಆಂಧ್ರದಿಂದ ಕರ್ನಾಟಕಕ್ಕೂ ಈ ಒಂದು ವೈರಸ್ ಹರಡುವ ಭೀತಿ ಈಗ ಶುರುವಾಗಿದೆ. ಆಂಧ್ರದಲ್ಲಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ಕಟ್ಟೆಚ್ಚರ ವಹಿಸಿದೆ ಆರೋಗ್ಯ ಇಲಾಖೆ. ಸೋಂಕಿನ ಲಕ್ಷಣ ಇರುವವರ ಸಮಗ್ರ ತಪಾಸಣೆಗೆ ಈಗಾಗಲೇ ಅಲ್ಲಿನ ಆರೋಗ್ಯ ಇಲಾಖೆ ಆದೇಶವನ್ನ ಹೊರಡಿಸಿದೆ. ಸ್ಕ್ರಬ್ ಟೈಫಸ್ ವೈರಾಣು ವಿರುದ್ಧ ಹೋರಾಡಲು ಈಗ ಆರೋಗ್ಯ ಇಲಾಖೆ ಸನ್ನದ್ಧವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್, ಕೊರೋನಾಕ್ಕಿಂತ ಡೇಂಜರ್ ಅಂತ ಹೇಳಲಾಗ್ತಾ ಇದೆ ಈ ಒಂದು ಸ್ಕ್ರಬ್ ಟೈಫಸ್ ವೈರಸ್. ಇನ್ವೆಸ್ಟಿಗೇಷನ್ ಯಾವ ತರ ಇರುತ್ತೆ, ಕಂಡು ಹಿಡಿಯೋದು ಹೇಗೆ, ಸಿಂಪ್ಟಮ್ಸ್ ಎಲ್ಲ ಯಾವ ತರ ಅಂತ? ಹೌದು ನಮ್ರತ, ಏನೊಂದು ಕೊರೋನಾ ವೈರಸ್ ಬಳಿಕ ಈ ಒಂದು ವೈರಾಣುವಿನ ಹಾವಳಿ ಶುರುವಾಗಿದೆ. ಆರಂಭದಲ್ಲಿ ಇದನ್ನ ವೈರಸ್ ಅಂತ ಭಾವಿಸಲಾಗಿತ್ತು. ಆದರೆ ಇದೊಂದು ಬ್ಯಾಕ್ಟೀರಿಯಾ ಒಂದು ಸೋಂಕಿರಬಹುದು ಅಂತ ಹೇಳ್ಬಿಟ್ಟು ಒಂದು ಅನುಮಾನ ವ್ಯಕ್ತ ಆಗ್ತಾ ಇದೆ. ಜೊತೆಗೆ ಒಂದು ತಿಗಣೆ ರೀತಿಯಾದಂಥ ಸಣ್ಣ ಹುಳದಿಂದ, ಆ ಹುಳದ ಕಡಿತದಿಂದ ಈ ಒಂದು ಬ್ಯಾಕ್ಟೀರಿಯಾ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುತ್ತೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ ಈ ಒಂದು ಕಾರಣದಿಂದಾಗಿ ಯಾರು ಅರಣ್ಯ ಪ್ರದೇಶದ ಅಂಚಿನಲ್ಲಿರೋರು, ಜೊತೆಗೆ ಯಾರು ಭತ್ತದ ಗದ್ದೆಯಲ್ಲಿ ಇರೋವಂಥವ್ರು ಮತ್ತು ಗಿಡಗಂಟಿ ಇರೋವಂಥ ಪ್ರದೇಶಗಳಲ್ಲಿ ಇರೋವಂಥವ್ರು ಹೆಚ್ಚಿನ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಯಾಕೆಂದರೆ ಆ ರೀತಿಯಾದಂಥ ಪ್ರದೇಶಗಳಲ್ಲಿ ಈ ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು ಅಥವಾ ಈ ಒಂದು ಹುಳಗಳಿರ್ಬೋದು, ಅವುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಅವು ಮಾನವನ ಸಂಪರ್ಕಕ್ಕೆ ಬಂದ ಸಂದರ್ಭದಲ್ಲಿ, ಅವು ಮಾನವನಿಗೆ ಕಡಿತ ಮಾಡದಂಥ ಸಂದರ್ಭದಲ್ಲಿ ಅವು ಇನ್ನು ಸೋಂಕು ಹರಡುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ತಿಳಿದು ಬಂದಿದೆ. ಈಗಾಗಲೇ 500ಕ್ಕೂ ಹೆಚ್ಚು ಮಂದಿಗೆ ಸೋಂಕು ಕಂಡುಬಂದಿರೋ ಹಿನ್ನೆಲೆಯಲ್ಲಿ ನೆರೆಯ ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಎಲ್ಲ ರಾಜ್ಯಗಳ ಗಡಿ ಪ್ರದೇಶಗಳಲ್ಲಿ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಜೊತೆಗೆ ಈ ಸೋಂಕಿನ ಒಂದು ತೀವ್ರತೆ ಏನಿದೆ ಅದು ಬೇರೆ ರಾಜ್ಯಗಳಿಗೆ ಹರಡದಂತೆ ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ನಮ್ರತ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ.